ಹರಿ ಬಕುತಿಯು ಬೇಕು, ಹರಿಯೊಲುಮೆ ಇರಬೇಕು, ಧರೆಯಳು ಸೌಜನ್ಯ ಸಾಮರಸ್ಯವೂ ಬೇಕು. ಹರಿ ಬಕುತಿಯು ಬೇಕು, ಹರಿಯೊಲುಮೆ ಇರಬೇಕು, ಧರೆಯಳು ಸೌಜನ್ಯ ಸಾಮರಸ್ಯವೂ ಬೇಕು. ಮರಣ ಕಾಲದಿ ಹರಿಯ ಹಂಬಲ ಬರಬೇಕು, ಮರಣ ಕಾಲದಿ ಹರಿಯ ಹಂಬಲ ಬರಬೇಕು. ಕರುಣತ್ರಯದೊಳು ಶ್ರೀ ಹರಿ ಹರಿ ಎನ್ನುತ್ತಿರಬೇಕು. ಹರಿ ಭಕುತಿಯು ಬೇಕು, ಹರಿಯೊಲುಮೆ ಇರಬೇಕು, ಧರೆಯಳು ಸೌಜನ್ಯ ಸಾಮರಸ್ಯವೂ ಬೇಕು. ಸರಸಿಜಾಕ್ಷನು ಸರ್ವತೋತ್ತಮನೆಂಬುದ ಸರ್ವಕಾಲದಿ ಮನದಿ ನಂಬಿರಬೇಕು. ಸರಸಿಜಾಕ್ಷನು ಸರ್ವತೋತ್ತಮನೆಂಬುದ ಸರ್ವಕಾಲದಿ ಮನದಿ ನಂಬಿರಬೇಕು. ಸರ್ವಂತರ್ಯಾಮಿ ಶ್ರೀವರ ಮುನಿವರದನ ನಿರತ ಕೊಂಡಾಡುತ್ತ ಜೀವಿಸುತ್ತಿರಬೇಕು. ಹರಿ ಭಕುತಿಯು ಬೇಕು, ಹರಿಯೊಲುಮೆ ಇರಬೇಕು, ಧರೆಯೊಳು ಸೌಜನ್ಯ ಸಾಮರಸ್ಯವೂ ಬೇಕು. ಹರಿ ಭಕುತಿಯು ಬೇಕು, ಹರಿಯೊಲುಮೆ ಇರಬೇಕು, ಧರೆಯೊಳು ಸೌಜನ್ಯ ಸಾಮರಸ್ಯವೂ ಬೇಕು. ಧರೆಯೊಳು ಸೌಜನ್ಯ ಸಾಮರಸ್ಯವೂ ಬೇಕು, ಧರೆಯೊಳು ಸೌಜನ್ಯ ಸಾಮರಸ್ಯವೂ ಬೇಕು. ಪ್ರತಿಯೊಂದು ಜೀವಿಯ ಪರಮ ಧ್ಯೇಯ ಭಗವಂತನನ್ನು ಹೊಂದುವುದು, ಅರ್ಥಾತ್ ಆತನ ಒಲುಮೆಯನ್ನು ಸಿದ್ಧಿಸಿಕೊಳ್ಳುವುದೇ ಆಗಿದೆ. ಹರಿಯೊಲುಮೆ ಇಲ್ಲದ ಕಾರಣ ಯಾವ ಕಾರ್ಯವೂ ನಡೆಯದು. ಎಷ್ಟೇ ಬಲಿಷ್ಠನಾಗಿದ್ದರೂ, ಎಷ್ಟೇ ಸಂಪಸ್ತ ವೃದ್ಧಿಗಳನ್ನು ಗಳಿಸಿದ್ದರೂ ಆತ ಭಗವಂತನಿಗಿಂತ ದೊಡ್ಡವನೇನಲ್ಲ, ದೊಡ್ಡವನಾಗಲು ಸಾಧ್ಯವಿಲ್ಲ. ಭಗವಂತನ ಸರ್ವತೋತ್ತಮತೆಯ ಮುಂದೆ ಉಳಿದ ಶ್ರೇಷ್ಠತೆಗಳು ಕನಿಷ್ಠವೇ ಸರಿ. ಈ ಬಗ್ಗೆ ತಿಳಿಯಪಡಿಸುವಾಗ ಹಿರಿಯರು ಒಂದು ಅವಜ್ಞತೆಯ ಮುಂದೆ ಆ ಭಗವಂತನ ಸರ್ವಜ್ಞತೆಯು ಅರಿವಾಗುವುದೇ ಭಕ್ತಿ ಎಂದು ಕರೆದಿದ್ದಾರೆ. ಆ ಅರಿವು ಮೂಡದೆ ತಾನೇ ಸರ್ವಶಕ್ತನೆಂದು ಬಗೆಯುವುದು ಭಕ್ತಿಯ ಲಕ್ಷಣವಲ್ಲ. ಇದರಿಂದಾಗಿ ಭಗವಂತನು ವಶನಾಗಲು ಸಾಧ್ಯವಿಲ್ಲ. ಮಹಾಬಲಶಾಲಿಯು ವರಪ್ರಮಕ್ತನೂ ಆಗಿದ್ದರೂ ಹರಿಯೊಲುಮೆ ಇಲ್ಲದ ಕಾರಣ ಕುಂಭಕರ್ಣನಂತಹ ಮಹಾಶಕ್ತಿಯು ಸರ್ವನಾಶವಾಗಬೇಕಾಯಿತು. ಈ ವಿಚಾರವನ್ನು ರಾವಣಾನುಜ ಎಂಬ ಕಥೆಯ ಮೂಲಕ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾ ಭಾಗದಲ್ಲಿ ಹರಿಭವನದ ದ್ವಾಲಪಾಲಕರು ಹರಿಭಕ್ತರಾಜಯ ವಿಜಯರೆಂಬವರು. ಹರಿಭವನದ ದ್ವಾಲಪಾಲಕರು ಹರಿಭಕ್ತರಾಜಯ ವಿಜಯರೆಂಬವರು. ದುರಭಿಮಾನದ ಬೀಜ ಮನದೊಳು ಜ್ವಲಿಸಲು ದುರಿತವ ತಾವಂದು ಆಹ್ವಾನಿಸಿದರು. ಹರಿಭವನದ ದ್ವಾಲಪಾಲಕರು ಹರಿಭಕ್ತರಾಜಯ ವಿಜಯರೆಂಬವರು.
ಸನಕಸನಂದರ ಶಾಪದ ಫಲವಾಗಿ ಗಣರಕ್ಕಸರಾಗಿ 3 ಜನ್ಮ ತಳೆದರು. ಸನಕಸನಂದರ ಶಾಪದ ಫಲವಾಗಿ ಗಣರಕ್ಕಸರಾಗಿ 3 ಜನ್ಮ ತಳೆದರು. ರಾವಣ ಕುಂಭಕರ್ಣ ಎಂಬೆರಡನೆಯ ಜನ್ಮ. ರಾವಣ ಕುಂಭಕರ್ಣ ಎಂಬೆರಡನೆಯ ಜನ್ಮ. ಭವದಲ್ಲಿ ತಾಳಿದರು ಆ ಹರಿಯ ಸೇವಕರು. ಹರಿಭವನದ ದ್ವಾರಪಾಲಕರು. ಹರಿಭಕ್ತರಾಜಯ ವಿಜಯರೆಂಬವರು. ಹರಿಭವನದ ದ್ವಾರಪಾಲಕರು. ಹರಿಭಕ್ತರಾಜಯ ವಿಜಯರೆಂಬವರು. ಹರಿಭಕ್ತರಾಜಯ ವಿಜಯರೆಂಬವರು. ಹರಿಭಕ್ತರಾಜಯ ವಿಜಯರೆಂಬವರು. ವೈಕುಂಠ ದ್ವಾರಪಾಲಕರಾಗಿದ್ದ ಜಯ ವಿಜಯರು ಬ್ರಹ್ಮ ಮಾನಸ ಪುತ್ರರಾದ ಸನಕಸನಂದರಿಗವಗಣಿಸಿದ ಕಾರಣದಿಂದ ಶಾಪಕ್ಕೆ ಗುರಿಯಾದರು. ಭೂಲೋಕದಲ್ಲಿ ರಕ್ಕಸ ಯೋನಿಯಲ್ಲಿ 3 ಜನ್ಮ ತಾಳುವ ಸಂಕಷ್ಟಕ್ಕೆ ಬಲಿಯಾದ ಇವರು ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಜನಿಸಿ ಬಂದರು. ಅವರನ್ನು ವರಾಹ ನರಸಿಂಹ ರೂಪ ತಾಳಿದ ಶ್ರೀಮನ್ನಾರಾಯಣ ಸಂಹರಿಸಿದರೆಂದು ಭಾಗವತದಲ್ಲಿ ನಾವು ಓದಿದ್ದೇವೆ. 2ನೇ ಜನ್ಮದಲ್ಲಿ ಅದೇ ಜಯ ವಿಜಯರು ಕಶ್ಯಪ ಪುತ್ರರಾಗಿ ರಾವಣ ಕುಂಭಕರ್ಣ ಎಂಬ ನಾಮಧೇಯದಿಂದ ಜನಿಸಿ ಬಂದರು ಎಂದು ಭಾಗವತ ತಿಳಿಸುತ್ತದೆ. ಈ ಅಣ್ಣ ತಮ್ಮಂದಿರು ಪರಾಕ್ರಮಿ ಆಗಿದ್ದರು. ರಾವಣನು ಸ್ವರ್ಣಲಂಕಾದೀಪನಾಗಿ ಮೆರೆದು ವರಬಲದಿಂದ ಪ್ರಮರ್ತನಾಗಿ ಚತುರ್ಲೋಕವನ್ನೇ ಗೆದ್ದು ವಿಜೃಂಭಿಸಿದ. ಈ ರಾವಣನ ಅನುಜನೇ ನಮ್ಮ ಕಥಾನಾಯಕ ಕುಂಭಕರ್ಣ. ಈತ ಬಲು ಪರಾಕ್ರಮಿ ಮಾತ್ರವಲ್ಲದೆ ಬೆಟ್ಟಗಾತ್ರದ ದೇಹವನ್ನು ಗಳಿಸಿದ್ದ. ಈತ ಕುಂಭಕರ್ಣನೆಷ್ಟೇನು ಕ್ರೂರಿಯೇನಾಗಿರಲಿಲ್ಲವಂತೆ. ಮೂಕ ಪ್ರಾಣಿಗಳನ್ನು ಕಂಡರೆ ಅವನಿಗೆ ಕನಿಕರ ಉಕ್ಕುಕ್ಕಿ ಬರುತ್ತಿತ್ತಂತೆ. ತನ್ನಲ್ಲಿದ್ದ ದಯಾಪರತೆ ತನ್ನ ರಕ್ಕಸಿ ಪ್ರವೃತ್ತಿಗೆ ಅಡ್ಡಿ ಉಂಟಾಗುತ್ತದೆಂದು ತಿಳಿದಾಗ ಕುಂಭಕರ್ಣನು ಚಿಂತಿತನಾದ. ಕೊನೆಗೆ ಹಿರಿಯರ ಉಪದೇಶದಂತೆ ತನ್ನಲ್ಲಿ ಕಲ್ಲು ಹೃದಯ ಮೈಗೂಡಬೇಕೆಂಬ ಹಂಬಲದಿಂದ ನಿರ್ದಯತ್ವವನ್ನು ಬೇಡಲು ನಿರ್ಧರಿಸಿ ಬ್ರಹ್ಮನೊಲಿಸಿ ಕಠೋರವಾದ ತಪಸ್ಸನ್ನಾಚರಿಸಿದ. ಯಾವಾಗ ಕುಂಭಕರ್ಣ ತಪಸ್ಸನ್ನಾಚರಿಸಲು ಪ್ರಾರಂಭಿಸಿದರೂ ದೇವಾದಿದೇವತೆಗಳೆಲ್ಲ ಬೆದರಿದರು. ಈ ರಕ್ಕಸನ ದೌಷ್ಟ್ಯ ಜೊತೆಗೆ ನಿರ್ದಯತ್ವವು ಒಳಗೂಡಿದರೆ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಷ್ಟಿಕಾ ಧ್ವಂಸನಂ ತನು ಮಧ್ಯೆ ಭೂತ ಸಂಚಾರಂ ಯದ್ವಾ ತದ್ವಾ ಭವಿಷ್ಯತಿ ಎಂಬಂತೆ ಲೋಕದ ಸಜ್ಜನರಿಗೆ ಉಳಿಗಾಲವಿರದು ಎಂಬುದಾಗಿ ಬಗೆದ ದೇವಾದಿದೇವತೆಗಳು ವಾಗಂಬ್ರಣಿಯಾದ ಸರಸ್ವತಿಯನ್ನು ಪ್ರಾರ್ಥಿಸಿ ಈ ಕುಂಭಕರ್ಣನ ಮತಿಯನ್ನು ಹದಗೊಳಿಸಲು ಪ್ರಾರ್ಥಿಸಿದರಂತೆ. ದೇವಾದಿದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದ ವಾಗಂಬ್ರಣಿಯಾದ ಸರಸ್ವತಿಯು ತಪನ್ನಿರತನಾಗಿರುವ ಕುಂಭಕರ್ಣನ ಮತಿಯನ್ನು ಹುಕ್ಕಿ ಅಲ್ಲಿ ಅಲ್ಲೋಲ ಕಲ್ಲೋಲವನ್ನು ಮಾಡಿದರ ಪರಿಣಾಮವಾಗಿ ಅಲ್ಲಿ ಏನಾಯಿತು ಗೊತ್ತೇ? ಅದೆಂದೋ ಕುಂಭಕರ್ಣ ಬ್ರಹ್ಮನನ್ನು ಒಲಿಸಿ ತನ್ನ ಇಷ್ಟಾರ್ಥವನ್ನು ಪಡೆಯಲು ಹವಣಿಸಿದನು. ಆಗ ಅಜನನೊಲಿಸುತ್ತ ಅವನ ಮೂಲಕ ನಿಜವರವ ನಿರ್ದಯವ ಬೇಡಲು ಗಜಶತತ್ರಾಣಿಯು ಮಹಾಸುರ ತವಕಗೊಂಡಿರಲು ಅಜನ ಪಟ್ಟದ ರಾಣಿ ಸರಸ್ವತಿ ಸುಜಿಗದಿ ಕಳಮತಿಯ ನುದಿಸಲು ನಿಜವರದ ಬದಲಾಗಿ ನಿದ್ರೆಯ ಬೇಡಿದನು ಅಸುರ. ಅಜನನೊಲಿಸುತ್ತ
ಬೇನೆಯ ಪ್ರಭಾವದಿಂದ ಆ ಕಾಳ ಕುಂಭಕರ್ಣನ ಬಲಿಷ್ಠ ನಾಲಿಗೆ ತೊದಲಿತಂತೆ. ನಿರ್ದಯವನ್ನು ಕೊಡು ಎಂಬುದಾಗಿ ಬೇಡಬೇಕಾಗಿತ್ತಲ್ಲವೇ? ನಾಲಿಗೆಯ ಸ್ವಾಧೀನತೆ ತಪ್ಪಿ ಹೋಗಿ ನಿರ್ದಯದ ಬದಲಾಗಿ ನಿದ್ರೆಯ ಬೇಡಿಯೇ ಬಿಟ್ಟನಂತೆ ಆ ಅಸುರ. ಇದನ್ನೇ ಕಾದಿದ್ದ ಬ್ರಹ್ಮದೇವನು ತಥಾಸ್ತು ಎಂದು ಬಿಟ್ಟ. ಈಗ ತಾನು ಮೋಸ ಹೋದನೆಂದು ಅರಿವಾದಾಗ ಕುಂಭಕರ್ಣ ಬ್ರಹ್ಮನಲ್ಲಿ ಕಾಡಿ ಬೇಡಿ ವರ್ಷದಲ್ಲಿ 6 ತಿಂಗಳು ನಿದ್ರೆ, 6 ತಿಂಗಳು ಎಚ್ಚರವಾಗುವಂತೆ ಆ ವರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ. ಅದಲ್ಲದೆ ಬ್ರಹ್ಮದೇವನು, ಹೇ ಅಸುರ, ಯಾವುದೇ ಕಾರಣಕ್ಕೂ ನಿನ್ನ 6 ತಿಂಗಳ ಅವಧಿಯಲ್ಲಿ ನೀನು ಬಲಾತ್ಕಾರವಾಗಿ ಎಚ್ಚರವಾಗುವಂತೆ ಆದರೆ ಅದೇ ನಿನ್ನ ಮರಣಕ್ಕೆ ಮೂಲ ಹೇತು ಎಂಬುದಾಗಿ ಎಚ್ಚರಿಕೆ ನೀಡಿಬಿಟ್ಟ. ತನ್ನ ಬಲಗೈಯಂತಿದ್ದ ಕುಂಭಕರ್ಣ ಈ ಪ್ರಕಾರವಾಗಿ ತನ್ನ ಜೀವಿತದ ಅರ್ಧ ಭಾಗವನ್ನು ನಿದ್ರೆಗೆ ಶರಣಾದದ್ದು ರಾವಣನಿಗಂತೂ ಸಹಿಸಲಾರದ ನಷ್ಟ ಪರಿಣಾಮಿಸಿತು. ಇಂತಿರಲಾಗಿ ರಾವಣನು ಪ್ರಾರಬ್ಧಕ್ಕೆ ವಶನಾಗಿ ಇನಕುಲ ವಂಶನಾದ ರಘುರಾಮಚಂದ್ರನ ಮಡದಿಯಾದ ಸೀತೆಯನ್ನು ಅಪಹರಿಸಿ ತಂದು ಲಂಕಾ ಪಟ್ಟಣದಲ್ಲಿರಿಸಿದ. ಆತನನ್ನು ಬಗ್ಗುಬಡಿಯಲು ರಾಮಚಂದ್ರನು ವಾನರ ಸಮೇತವಾಗಿ ಲಂಕೆಯನ್ನು ಸೇತುವೆ ಕಟ್ಟಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದರು. ರಾವಣನಿಗೆ ಬುದ್ಧಿ ಹೇಳಿ ಯುದ್ಧವನ್ನು ತಡೆಯಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಕೊನೆಗೆ ರಾವಣರ ನಡುವೆ ಘನಘೋರವಾದ ಯುದ್ಧ ಆರಂಭಿಸಿತು. ಘನಘೋರವಾಯ್ತು ಸಂಗ್ರಾಮ, ಘನಘೋರವಾಯ್ತು ಸಂಗ್ರಾಮ, ಮನಮೋಹನ ರಾಮಚಂದ್ರನ ಸೇನೆ ಜೊತೆ ಘನಘೋರವಾಯ್ತು ಸಂಗ್ರಾಮ. ಲಂಕೆಯ ವೀರಾದಿ ವೀರರೆಲ್ಲರೂ ಬರದಿ ಬಿಂಕದ ಲಂಕೇಶನಾಜ್ಞೆಯನ್ನು ಹೊರುತ, ಲಂಕೆಯ ವೀರಾದಿ ವೀರರೆಲ್ಲರೂ ಭರದಿ ಬಿಂಕದ ಲಂಕೇಶನಾಜ್ಞೆಯನ್ನು ಹೊರುತ, ಶಂಕೆಯಿಲ್ಲದೆ ರಣದಿ ಹೋರಾಡಿ ಮಡಿಯಲು, ಶಂಕೆಯಿಲ್ಲದೆ ರಣದಿ ಹೋರಾಡಿ ಮಡಿಯಲು ಮಂಕನಾದನು ವೀರ ಲಂಕೇಶನಂದು ಘನಘೋರವಾಯ್ತು ಸಂಗ್ರಾಮ, ಘನಘೋರವಾಯ್ತು ಸಂಗ್ರಾಮ, ಮನಮೋಹನ ರಾಮಚಂದ್ರನ ಸೇನೆ ಜೊತೆ ಘನಘೋರವಾಯ್ತು ಸಂಗ್ರಾಮ, ಘನಘೋರವಾಯ್ತು ಸಂಗ್ರಾಮ. ಘನಘೋರವಾಗಿ ನಡೆದ ಮಹಾಕದನವು ಹಿಂದೆಂದೋ ನಡೆದ ರೀತಿಯಲ್ಲಿ ನಡೆದದ್ದನ್ನು ಜ್ಞಾನಿಗಳು ಗಗನಂ ಗಗನಕಾರಂ ಸಾಗರಂ ಸಾಗರೋಪಮ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ ಎಂಬಂತೆ ವರ್ಣಿಸಿದ್ದಾರೆ. ಅಂದರೆ ಗಗನಕ್ಕೆ ಗಗನ ಸಾಟಿ, ಸಾಗರಕ್ಕೆ ಸಾಗರ ಸಾಟಿ. ಈ 2 ವಿಚಾರಕ್ಕೆ ಹೇಗೆ ಹೋಲಿಕೆ ಕೊಡಲು ಸಾಧ್ಯವಿಲ್ಲವೋ ರಾಮ ರಾವಣರ ಯುದ್ಧಕ್ಕೆ ರಾಮ ರಾವಣರೇ ಸಾಟಿ ಎಂಬುದಾಗಿ ನಡೆದು ಹೋದ ಆ ಕದನದಲ್ಲಿ ಉಭಯ ಪಕ್ಷದಲ್ಲಿಯೂ ಅಪಾರ ಸಾವು ನೋವುಗಳಾದವು. ತನ್ನ ಆಪ್ತರನ್ನು ಕಳೆದುಕೊಂಡ ರಾವಣನು ಹತಾಶನಾದ. ಇನ್ನು ಲಂಕೆಯನ್ನು ರಕ್ಷಿಸಲು ತನ್ನ ತಮ್ಮನಾದ ಕುಂಭಕರ್ಣನಿಂದ ಮಾತ್ರ ಸಾಧ್ಯ ಎಂಬುದಾಗಿ ಬಗೆದವನೇ ಕುಂಭಕರ್ಣನನ್ನು ಅವಧಿಗೆ ಮೊದಲೇ ಎಬ್ಬಿಸಲು ರಾವಣನು ಆಜ್ಞೆ ಇತ್ತನು. ಸೇನೆಯೆಲ್ಲವೂ ಕುಂಭಕರ್ಣನ ಭವನದ ಬಳಿ ನೆರೆಯಿತು. ಒಳಗಿನಿಂದ ಕುಂಭಕರ್ಣನ ಗೊರಕೆಯ ಸದ್ದು ಸಮುದ್ರದ ಭೋರ್ಗರೆ ಪದುಪದಿ ಕೇಳಿ ಬರುತ್ತಿತ್ತು. ಮೂಗ ಹೊಳ್ಳೆಗಳಿಂದ ಹೊರಬರುತ್ತಿದ್ದ ಉಸಿರಾಟವು ಬಿರುಗಾಳಿ ಬೀಸುವಂತೆ ಭಾಸವಾಗುತ್ತಿತ್ತು. ಒಳ ಹೋಗುವವರನ್ನು ಹೊರತಳ್ಳುತ್ತಿತ್ತು. ಈ ಎಲ್ಲ ಅಡೆತಡೆಗಳನ್ನು ಹೊಡೆದು ಹಾಕಿದ ಸೇನೆ ಗಾಢ ನಿದ್ರೆಯಲ್ಲಿದ್ದ ಕುಂಭಕರ್ಣನನ್ನು ಎಬ್ಬಿಸಲು ಹೇಗೆ ಹರಸಾಹಸಗೈದರಂತೆ.
ದೊಡ್ಡ ಬರ್ಜಿಯನೆತ್ತಿ ತಿವಿದರು, ದೊಡ್ಡ ಬರ್ಜಿಯನೆತ್ತಿ ತಿವಿದರು, ಬಡ ಬಡನೆ ರಣಬೇರಿ ಹೊಡೆದರು, ದೊಡ್ಡ ಬರ್ಜಿಯನೆತ್ತಿ ತಿವಿದರು. ಗುಡ್ಡ ಗಾತ್ರದ ಹೊಟ್ಟೆ ಮೇಲ್ ಕುಪ್ಪಳಿಸಿ ತುಡುಕಿದರು, ದೊಡ್ಡ ಬರ್ಜಿಯನೆತ್ತಿ ತಿವಿದರು, ದಡದನೆ ಕುಣಿದಾಡಿ ದಣಿದರು, ಗಿಡ್ಡ ಸಾಸಿರ ಕೋಣ ಶವಗಳ ತಂದು ಕುಕ್ಕಿದರು, ದೊಡ್ಡ ಬರ್ಜಿಯನೆತ್ತಿ ತಿವಿದರು. ಮೈ ಮೇಲೆ ನಿರಾತಂಕವಾಗಿ ಈಟಿ ಬರ್ಜಿಗಳಿಂದ ತಿವಿದರು. ಕರ್ಣ ತಮ್ಮಟೆ ಮಿಡಿದು ಹೋಗುವಂತೆ ರಣಬೇರಿ ಕೊಂಬು ಕಹಳೆಗಳನ್ನು ಕರ್ಕಶವಾಗಿ ನುಡಿಸಿದರು. ಬೆಟ್ಟಗಾತ್ರದ ಆ ಕುಂಭಕರ್ಣನ ಹೊಟ್ಟೆಯ ಮೇಲೆ ಸಹಸ್ರ ಸಂಖ್ಯೆಯ ಸೈನಿಕರು ತಕತಕನೆ ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದರು. ಕಿವಿ ಮೂಗ ಹೊಳ್ಳೆಗಳ ಮೂಲಕ ಈಟಿ ಬರ್ಜಿಗಳಿಂದ ತುರುಕಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ಕುಂಭಕರ್ಣನು ಏಳದಿರಲಾಗಿ ಗಿಡ್ಡ ಸಾಸಿರ ಕೋಣ ಶವಗಳ ತಂದು ಕುಕ್ಕಿದರು. ಸಹಸ್ರಾರು ಸಂಖ್ಯೆಯ ಚಿರತೆ ಕೋಣಗಳನ್ನು ಬಡಿದು ಕೊಂದು ರಕ್ತ ಸುರಿಯುತ್ತಿರುವಂತೆ ಆ ಶವಗಳನ್ನು ಕುಂಭಕರ್ಣ ಮಲಗಿರುವ ಕೋಣೆಯೊಳಗೆ ತಂದು ಕುಕ್ಕಿದರು. ಆ ರಕ್ತ ಮಾಂಸದ ವಾಸನೆಗೆ ಕುಂಭಕರ್ಣನಿಗೆ ಥಟ್ಟನೆ ಎಚ್ಚರವಾಯಿತು. ಎದ್ದು ಕುಳಿತ, ಕಣ್ತೆರೆದ, ಮೂಗರಳಿತು. ಎಲ್ಲಿಂದ ಬರುತ್ತಿದೆ ಆ ರಕ್ತ ಮಾಂಸದೆ? ಎಲ್ಲಿದೆ ಕೋಣ? ಎಲ್ಲಿದೆ ಚಿರತೆ ಹೆಣ? ಎಂಬುದಾಗಿ ಬಗೆದವನೇ ತನ್ನ ಪಾದದ್ವಯಗಳನ್ನು ಆಗಸದ ಎತ್ತರದ ಮಂಚದಿಂದ ನೆಲಕ್ಕದುನಿ ಅಪ್ಪಳಿಸಿದಾಗ ಆತನ ಪಾದದ ಅಡಿ ಬಿದ್ದೇ ಸಹಸ್ರ ಸಂಖ್ಯೆಯ ಸೈನಿಕರು ನುಜ್ಜುಗುಜ್ಜಾದರು. ಅಲ್ಲಿ ರಾಶಿ ಬಿದ್ದಿದ್ದ ಕೋಣ ಶವಗಳನ್ನು ಬಾಯಲ್ಲಿ ಕಚ್ಚಿ ನುಂಗಿರಿಸಿ ಅಲ್ಲಿ ಸಿದ್ಧವಿರಿಸಿದ್ದ ಕೊಡಗಟ್ಟಲೆ ರಕ್ತವನ್ನು ಘಟಘಟನೆ ಕುಡಿದು ದುರ್ರೆಂಬುದಾಗಿ ತೇಗಿದರೆ ಆತನ ಅಬ್ಬರದ ಆರ್ಭಟದ ಧ್ವನಿಗೆ ಸಹಸ್ರ ಸಂಖ್ಯೆಯ ಸೈನಿಕರು ಎದೆ ಹೊಡೆದು ಸತ್ತೇ ಬಿದ್ದರು. ಆಗಲೇ ರಾವಣನ ಮೂಲಕ ಕುಂಭಕರ್ಣನಿಗೆ ಯುದ್ಧದ ವಿಚಾರವೆಲ್ಲವೂ ತಿಳಿಯಿತು. ತನ್ನೆಲ್ಲರೂ ರಾಮಸೇನೆಯಿಂದ ಹತನಾದದ್ದನ್ನು ಕೇಳಿ ಕುಂಭಕರ್ಣನು ಅತೀವ ದುಃಖಿಸಿದ. ಆತನು ಮಹಾಬಲಶಾಲಿಯಲ್ಲವೇ? ಅಣ್ಣನಾದ ರಾವಣನ ಕೃತ್ಯವನ್ನು ಖಂಡಿಸಿದ. ಏನು ಘಾತುಕಗೈದೆಯೋ, ಇನ್ನೇನು ಪಾತಕ ಕಾದಿಹುದು, ಏನು ಘಾತುಕಗೈದೆಯೋ, ಇನ್ನೇನು ಪಾತಕ ಕಾದಿಹುದು, ರಘುಸೂನುವಿನ ಮಹಿಮೆಗಳನ್ನು ಅರಿಯದೆ ದೋಷಗೈದೆಯಲ, ಜಾನಕಿಯ ನೀನೇಕೆ ಕರೆ ತಂದೇನು ಸಾಧನೆಗೈದೆಯೋ ಅಗ್ರಜ, ಇನಕುಲದಿ ಜನಿಸಿರುವ ರಾಮನು ಸರ್ವಶಕ್ತನಲ, ಇನಕುಲದಿ ಜನಿಸಿರುವ ರಾಮನು ಸರ್ವಶಕ್ತನಲ. ಹೇ ರಾವಣ, ಏನು ಮಾಡಿಬಿಟ್ಟೆ ನೀನು? ಇನಕುಲದಿ ಜನಿಸಿರುವ ರಾಮನು ಅಸಾಮಾನ್ಯ ಶಕ್ತಿವಂತನೆಂದು ಅರಿಯದಾದೆಯ ಅಣ್ಣ? ಅವನ ಮಡದಿ ಜಾನಕಿಯನ್ನು ಮಾತೃಭಾವದಿಂದ ನೋಡಬೇಕೆಂಬುದನ್ನು ಏಕೆ ಮರೆತೆ? ಕಾಮಪಿಪಾಸಿಯಂತೆ ವರ್ತಿಸಿ ನಿನ್ನೊಬ್ಬನ ಸ್ವಾರ್ಥ ಸಾಧನೆಯನ್ನು ರಾಜಕಾರಣವನ್ನಾಗಿ ಪರಿವರ್ತಿಸಿ ನಿನ್ನ ಸುಖ ಸಂತೋಷಕ್ಕಾಗಿ ಸಾಧನೆಗೈ ಲಕ್ಷಾಂತರ ಅಸುರ ಬಂಧುಗಳನ್ನು ಬಲಿಕೊಟ್ಟು ಬಿಟ್ಟೆಯಲ್ಲ ಎಂದೆಲ್ಲ ಹೇಳಲಾಗಿ ಇದು ನಿನಗೆ ಸರಿ ಕಾಣುವುದೇ ಎಂದೆಲ್ಲ ಬುದ್ಧಿ ಹೇಳಿದರೆ ರಾವಣನು ವ್ಯಗ್ರನಾದ. ಎಲವೆಲೋ ಹೇಳಿ ಕುಂಭಕರ್ಣ, ಬರಿಯ ತಿನ್ನುವುದಕ್ಕಾಗಿಯೂ ಮಲಗಿ ನಿದ್ದೆ ಮಾಡುವುದಕ್ಕಾಗಿಯೂ ಹುಟ್ಟಿ ಬಂದ ನಿನಗೆ ಶೌರ್ಯ ಪ್ರತಾಪದ ಬಗ್ಗೆ ಏನು ತಿಳಿದಿದೆಯೋ?
ಹುಟ್ಟಿ ಬಂದ ನಿನಗೆ ಶೌರ್ಯ ಪ್ರತಾಪದ ಬಗ್ಗೆ ಏನು ತಿಳಿದಿದೆಯೋ ಎಂದೆಲ್ಲ ರಾವಣನು ಚುಚ್ಚು ನುಡಿಯಲಾಗಿ ಕುಂಭಕರ್ಣನು ಮನನೊಂದ. ಅಣ್ಣನ ಹೀನಾಯ ನುಡಿಗಳನ್ನು ಕೇಳಿ ಜೀವಂತ ಸಾಯುವುದಕ್ಕಿಂತಲೂ ರಾಮನ ಕೊರಂಬುಗಳಿಂದ ಹತನಾದ ಸಾಯುವುದೇ ವಾಸಿ ಎಂಬುದಾಗಿ ಬಗೆದವನೇ ಅಣ್ಣನಿಗೆ ವಂದಿಸಿ ರಣರಂಗಕ್ಕೆ ಬಂದರೆ ಆತನ ಕಾಲಿನಡಿ ಬಿದ್ದೆ ಸಹಸ್ರ ಸಂಖ್ಯೆಯ ಸೈನಿಕರು ನುಜ್ಜುಗುಜ್ಜಾದರು. ಇನ್ನು ಕೆಲವರು ಆತನ ದೈತ್ಯಗಾತ್ರದ ದೇಹವನ್ನು ಕಂಡು ಓಡಿಯೇ ಬಿಟ್ಟರು. ಇನ್ನು ಕೆಲವರು ರಣರಂಗ ಬಿಟ್ಟು ಓಡಿ ಹೋಗಿ ಸಮುದ್ರದಲ್ಲಿ ಬಿದ್ದು ಸತ್ತರು. ಇನ್ನು ಕೆಲವರನ್ನು ಕುಂಭಕರ್ಣನು ಮುಷ್ಟಿಯಲ್ಲಿ ಬಿಗಿ ಹಿಡಿದು ಆತನನ್ನು ಬಾಯಲ್ಲಿ ನುಂಗಿ ಭಾರಿ ಭಾರಿ ವಾನರರು ಅಲ್ಲೇ ಸತ್ತು ಹೋದರು. ಹಿಂದೆಂದು ಕಾಣದಂತ ಮುಂದೆಂದು ನಡೆಯದಂತ ಕುಂದಿಲ್ಲದ ಘನಘೋರ ಯುದ್ಧ ನಡೆಯಿತು. ಹಿಂದೆಂದು ಕಾಣದಂತ ಮುಂದೆಂದು ನಡೆಯದಂತ ಕುಂದಿಲ್ಲದ ಘನಘೋರ ಯುದ್ಧ ನಡೆಯಿತು. ಮಂದದರನಂದು ಬಂದು ನರನ ರೂಪ ತಾಳಿ ನಿಂದು ಚಂದದಿಂದ ತನ್ನ ದಾಸನೊಡನೆ ಸೆಣಸಾಡಿದ. ಹಿಂದೆಂದು ಕಾಣದಂತ ಮುಂದೆಂದು ಮರೆಯದಂತ ಕುಂದಿಲ್ಲದ ಘನಘೋರ ಯುದ್ಧ ನಡೆಯಿತು. ಕಳ್ಳನ ಕಾಲ ತುಳಿತದಿಂದ ಮರಣಿಸಿ ವಾನರ ಲಕ್ಷ ಬಳಬಳ ಹರಿಯುವರ ಕುತದಿದರ ಶೋಣಿತವಾಯಿತು. ಕಳ್ಳನ ಕಾಲ ತುಳಿತದಿಂದ ಮರಣಿಸಿ ವಾನರ ಲಕ್ಷ ಬಳಬಳ ಹರಿಯುವರ ಕುತದಿದರ ಶೋಣಿತವಾಯಿತು. ಜಲರೂಹಾಲೋಚನನೆ ತಾನೆದುರಾಗಲು ರಕ್ಕಸಂಗೆ ಬಲಕಾಲ ಹಂಬಲಕ್ಕೆ ಹರ್ತಕತೆಯು ನಡೆಸಿತು. ಹಿಂದೆಂದು ಕಾಣದಂತ ಮುಂದೆಂದು ನಡೆಯದಂತ ಕುಂದಿಲ್ಲದ ಘನಘೋರ ಯುದ್ಧ ನಡೆಯಿತು. ಕುಂದಿಲ್ಲದ ಘನಘೋರ ಯುದ್ಧ ನಡೆಯಿತು. ಕುಂದಿಲ್ಲದ ಘನಘೋರ ಯುದ್ಧ ನಡೆಯಿತು. ಯುದ್ಧಾಂಗಣ ಪ್ರವೇಶಿಸಿದ ಕುಂಭಕರ್ಣನ ಅಬ್ಬರದ ಆರ್ಭಟಕ್ಕೆ ಇಡೀ ರಣರಂಗವೇ ಅಲ್ಲೋಲ ಕಲ್ಲೋಲವಾಯಿತು. ಆತನನ್ನು ಮಣ್ಣಿಸಲು ಮಾಡಿದ ಸರ್ವ ಪ್ರಯತ್ನಗಳು ವಿಫಲವಾದಾಗ ಸ್ವತಃ ರಾಮಚಂದ್ರನೇ ಧನುರ್ಧಾರಿಯಾಗಿ ಕುಂಭಕರ್ಣನ ಎದುರು ಕಾಣಿಸಿಕೊಂಡ. ತನ್ನೆದುರು ಕಂಡು ಬಂದ ರಾಮನ ಮಂಗಳಮೂರ್ತಿಯನ್ನು ಕಂಡವನೇ ಕುಂಭಕರ್ಣನ ಮನಸ್ಸರಳಿತು, ಹೃದಯ ಮಿಡಿಯಿತು. ಕುಂಭಕರ್ಣನ ವ್ಯಕ್ತಿಧರ್ಮ ಎದ್ದು ನಿಂತಿತು. ಯಾವಾಗ ಜಗದ್ರಕ್ಷಕನೇ ರಣರಂಗಕ್ಕೆ ಬಂದನೋ ಇನ್ನು ತನಗೆ ಬದುಕುವ ಋಣ ಮುಗಿದೇ ಹೋಯಿತು ಎಂಬುದಾಗಿ ಬಗೆದವನೇ ತನ್ನ ವ್ಯಕ್ತಿಧರ್ಮದಲ್ಲಿ ರಾವಣೇಂದ್ರನ ಸೇನಾ ಪ್ರಮುಖವಾಗಿ ತಾನು ಹೋರಾಡಬೇಕೆಂಬ ಅನಿವಾರ್ಯತೆ ಇದ್ದುದರಿಂದ ಒಂದು ಕ್ಷಣವೂ ತಳಹದೆ ತನ್ನ ಕೈಯಲ್ಲಿದ್ದ ಮಹಾನ್ ಗದೆಯನ್ನು ರಾಮನ ಕಡೆಗೆ ಎಸೆದೇ ಬಿಟ್ಟ. ಕ್ರೂರರಕ್ಕಸನಂದು ಎಸೆಯಲಾಯುಧವ ಬಾರಿಸದ್ದನುಗೈದು ನವದಿ ಬರಲಾದ. ಕ್ರೂರರಕ್ಕಸನಂದು ಎಸೆಯಲಾಯುಧವ ನವದಿ ಬರಲಾದ. ಸಾರಿಪಕ್ಕಕ್ಕೆ ರಾಮ ಕೋದಂಡವನು ಹಿಡಿದು ಶರವನು ಹೊಡೆದ. ಕ್ರೂರರಕ್ಕಸನಂದು ಎಸೆಯಲಾಯುಧವ ಬಾರಿಸದ್ದನುಗೈದು ನವದಿ ಬರಲಾದ. ಕುಂಭಕರ್ಣ ನೆಸೆದ ಮಹಾಗಾಯುಧ ತಪ್ಪ
ತಪ್ಪಿಸಿಕೊಂಡ ರಾಮಚಂದ್ರನು ಘನಘೋರವಾದ ಶರೈಯೊಂದನ್ನು ತನ್ನ ಕೈಯಲ್ಲಿ ಹಿಡಿದು ಕುಂಭಕರ್ಣನ ಕಡೆಗೆ ಎಸೆದೇ ಬಿಟ್ಟ. ವಾಯು ವೇಗದಿಂದ ಮುನ್ನುಗ್ಗಿ ಆ ಶರವು ಕುಂಭಕರ್ಣನ ನೇರವಾಗಿ ಬಂದು ಕುಂಭಕರ್ಣನ ಶಿರವನ್ನು ಕತ್ತರಿಸಿಯೇ ಬಿಟ್ಟು. ಆಗ ಆಗಸದ ನೆಗೆದ ರಕ್ತಕಾರಂಜಿಯಿಂದಾಗಿ ಇಡೀ ರಣರಂಗದಲ್ಲೇ ರಕ್ತಮಳೆ ಸುರಿಯಿತು. ದೊಡ್ಡ ಬೆಟ್ಟ ಥಳಕಳುಚಿ ಬಿತ್ತು ಎಂಬಂತೆ ದೈತ್ಯಗಾತ್ರದ ಕುಂಭಕರ್ಣ ದೇಹ ದಪ್ಪನೆ ನೆಲಕ್ಕೆ ಬಿತ್ತು. ಇದನ್ನು ತಮ್ಮೊಡೆಯ ಹತನಾದದ್ದನ್ನು ಕಂಡು ರಕ್ಕಸರೆಲ್ಲವೂ ಬಿದ್ದೆವೋ ಸತ್ತೆವೋ ಎಂಬಂತೆ ಓಡಿ ಹೋದರೆ ವಾನರ ಸೇನೆಯೆಲ್ಲವೂ ರಘುರಾಮಚಂದ್ರ ಮಹಾರಾಜಕಿ ಜೈ ಎಂಬುದಾಗಿ ಜಿಗಿದಾಡುತ್ತಾ ಕುಣಿದಾಡುತ್ತಾ ವಿಜಯೋತ್ಸವನ್ನಾಚರಿಸಿತು. ಈ ಪ್ರಕಾರವಾಗಿ ಅದೆಷ್ಟೇ ಬಲಿಷ್ಠನಾಗಿದ್ದರೂ ಹರಿಕರುಣವನ್ನು ಕಳೆದುಕೊಂಡ ಕುಂಭಕರ್ಣನು ದಾರುಣಿಯಾಗಿ ಅಂತ್ಯವನ್ನು ಕಂಡುಕೊಂಡ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಹರಿಕರುಣವು ಜಾಗೃತವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮಂಗಳವನ್ನು ಹಾಡೋಣ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. असतो मा सद्गमय तमसो मा ज्योतिर्गमय मृत्यो मा अमृतं गमय. ओम शांति शांति शांति. लक्ष्मी रमण गोविंदा गो